ಇಂದಿನ ವಿಷಯ ನಾವು ಕನ್ನಡದ ಗುಣಿತಾಕ್ಷರಗಳನ್ನು ಕಲಿಯೋಣ. ನಾವು ಕಲಿಯುವಾಗ ಕನ್ನಡ ಗುಣಿತಾಕ್ಷರಗಳನ್ನು ಕ ಕಕ್ಕಿಳಿ ಕ ಕಾಗುಡ್ಸು ಕಿ ಕಾಗಿಡ್ಸಂದಿ ಕಾಕಿ ಕಾಕೈ ತ್ವಾಕೈ ಕಾಕೊಂಬುಳಿಕು ಕಾಕೈ ತ್ವಾಕೌ ಈ ರೀತಿಯಲ್ಲಿ ಕಲಿಯುತ್ತಿದ್ದೆವು. ಆದರೆ ಈಗಿನ ಮಕ್ಕಳಿಗೆ ಸುಲಭವಾಗಲೆಂದು ಗುಣಿತಾಕ್ಷರಗಳನ್ನು ಕೈ ಕೊ ಕೋ ಕೌ ಕಂ ಕಹ ಈ ರೀತಿಯಾಗಿ ಓದಲು ಸುಲಭವಾಗುವುದೆಂದು ಹೇಳಿಕೊಡುತ್ತೇವೆ. ಗುಣಿತಾಕ್ಷರಗಳು ಎಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಎಂದು ಕರೆಯುತ್ತಾರೆ. ವ್ಯಂಜನಗಳು ಎಂದರೆ ಹ, ಆ, ಇ, ಈ, ಉ, ಊ, ಋ, ಎ, ಹೈ, ಒ, ಔ, ಅಹ. ಆ ಇಂದ ಅಹವರೆಗೆ ಬರುವ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಸ್ವರಗಳು ಎಂದರೇನು ಎಂದು ತಿಳಿಯೋಣ. ಸ್ವರಗಳು ಎಂದರೆ ಖ ಇಂದ ಲಾವರೆಗೆ ಬರುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ. ಖ ಖ, ಘ ಘ, ಞ ಚ ಛ, ಝ ಝ, ಞ ಠ ಠ, ಢ ಢ, ಣ ಥ ಥ, ಧ ಧ, ನ ಫ ಫ, ಭ ಭ, ಮ ಯ ರ ಲ ವ ಶ ಸ ಹ ಲ ಈ ರೀತಿ ಕ ಇಂದ ಳವರೆಗೆ ಬರುವ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ. ಸ್ವರಗಳು ಎಂದು ಕರೆಯುತ್ತೇವೆ. ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಖ. ಖ ಪ್ಲಸ್ ಅ ಇಸ್ ಈಕ್ವಲ್ ಟು ಖ. ಖ ಪ್ಲಸ್ ಆ ಇಸ್ ಈಕ್ವಲ್ ಟು ಖ. ಖ ಪ್ಲಸ್ ಇ ಇಸ್ ಈಕ್ವಲ್ ಟು ಖಿ. ಖ ಪ್ಲಸ್ ಇ ಇಸ್ ಈಕ್ವಲ್ ಟು ಖಿ. ಖ ಪ್ಲಸ್ ಉ ಇಸ್ ಈಕ್ವಲ್ ಟು ಖು. ಖ ಪ್ಲಸ್ ಊ ಇಸ್ ಈಕ್ವಲ್ ಟು ಖೂ. ಖ ಪ್ಲಸ್ ರು ಇಸ್ ಈಕ್ವಲ್ ಟು ಕ್ರು. ಖ ಪ್ಲಸ್ ಎ ಇಸ್ ಈಕ್ವಲ್ ಟು ಕೆ. ಖ ಪ್ಲಸ್ ಎ ಇಸ್ ಈಕ್ವಲ್ ಟು ಕೆ. ಖ ಪ್ಲಸ್ ಓ ಇಸ್ ಈಕ್ವಲ್ ಟು ಖೋ. ಖ ಪ್ಲಸ್ ಐ ಇಸ್ ಈಕ್ವಲ್ ಟು ಖೈ. ಖ ಪ್ಲಸ್ ಓ ಇಸ್ ಈಕ್ವಲ್ ಟು ಖೋ. ಖ ಪ್ಲಸ್ ಓ ಇಸ್ ಈಕ್ವಲ್ ಟು ಖೋ. ಖ ಪ್ಲಸ್ ಹೌ ಇಸ್ ಈಕ್ವಲ್ ಟು ಖೌ. ಖ ಪ್ಲಸ್ ಹಮ್ ಇಸ್ ಈಕ್ವಲ್ ಟು ಕಮ್. ಖ ಪ್ಲಸ್ ಅಹ ಇಸ್ ಈಕ್ವಲ್ ಟು ಕಹ. ಕಮ್ ಕಹ.
ಖ ಪ್ಲಸ್ ಆ ಇಸ್ ಈಕ್ವಲ್ ಟು ಖ. ಖ ಪ್ಲಸ್ ಆ ಇಸ್ ಈಕ್ವಲ್ ಟು ಖ. ಖ ಪ್ಲಸ್ ಇ ಇಸ್ ಈಕ್ವಲ್ ಟು ಖಿ. ಖ ಪ್ಲಸ್ ಇ ಇಸ್ ಈಕ್ವಲ್ ಟು ಖಿ. ಖ ಪ್ಲಸ್ ಉ ಇಸ್ ಈಕ್ವಲ್ ಟು ಖು. ಖ ಪ್ಲಸ್ ಉ ಇಸ್ ಈಕ್ವಲ್ ಟು ಖು. ಖ ಪ್ಲಸ್ ರು ಇಸ್ ಈಕ್ವಲ್ ಟು ಕ್ರು. ಖ ಪ್ಲಸ್ ಎ ಇಸ್ ಈಕ್ವಲ್ ಟು ಖೆ. ಖ ಪ್ಲಸ್ ಎ ಇಸ್ ಈಕ್ವಲ್ ಟು ಖೆ. ಖ ಪ್ಲಸ್ ಐ ಇಸ್ ಈಕ್ವಲ್ ಟು ಕೈ. ಖ ಪ್ಲಸ್ ಓ ಇಸ್ ಈಕ್ವಲ್ ಟು ಖೋ. ಖ ಪ್ಲಸ್ ಓ ಇಸ್ ಈಕ್ವಲ್ ಟು ಖೋ. ಖ ಪ್ಲಸ್ ಔ ಇಸ್ ಈಕ್ವಲ್ ಟು ಖೌ. ಖ ಪ್ಲಸ್ ಹಮ್ ಇಸ್ ಈಕ್ವಲ್ ಟು ಖಮ್. ಖ ಪ್ಲಸ್ ಕಹ ಇಸ್ ಈಕ್ವಲ್ ಟು ಕಹ. ಧನ್ಯವಾದಗಳು.